ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಕೇಸ್ಗೆ ಕ್ಲೈಮ್ಯಾಕ್ಸ್ ಇಂದು ವರದಿ ಸಲ್ಲಿಕೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಕೇಸ್ಗೆ ಕ್ಲೈಮ್ಯಾಕ್ಸ್ ಇಂದು ವರದಿ ಸಲ್ಲಿಕೆ. ಚಾರ್ಜ್ ಶೀಟ್ ಸಲ್ಲಿಸಲಿರುವ ಎಸ್ಐಟಿ ಅಧಿಕಾರಿಗಳು ಕೇಸ್ನ ಮೊದಲ ಹಂತದ ತನಿಖೆ ಪೂರ್ಣಗೊಳಿಸಿದ ಎಸ್ಐಟಿ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಿ ವರದಿ ತಯಾರು ಮಾಡಿಕೊಂಡಿದೆ. ಇಂದು ಎಸ್ಐಟಿ ಎಸ್ಪಿ ಜಿತೇಂದ್ರ ಕುಮಾರ್ ಅವರಿಂದ ಈ ಒಂದು ವರದಿ ಸಲ್ಲಿಕೆಯಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಜುಲೈ 20 ಕೇಸ್ ಸಂಬಂಧ ಎಸ್ಐಟಿ ರಚನೆ ಮಾಡಿದ್ದ ಸರ್ಕಾರ ಜುಲೈ 20ರಂದು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿಯನ್ನ ರಚನೆ ಮಾಡಿತ್ತು. ಈಗ ಮೊದಲ ಹಂತದ ತನಿಖೆ ಪೂರ್ಣಗೊಂಡಿದೆ. ಒಂದು ವರದಿ ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದಾರೆ. ಅದನ್ನ ಕೋರ್ಟ್ಗೆ ಸಲ್ಲಿಕೆ ಕೂಡ ಮಾಡಬೇಕಾಗುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಒಂದು ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಅದಾದ ನಂತರ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅನ್ನೋದು ಬಹಳ ಕುತೂಹಲಕಾರಿಯಾಗಿದೆ. ನೋಡ್ಬೇಕಾಗತ್ತೆ ಕೋರ್ಟ್ ಯಾವ ರೀತಿಯ ತೀರ್ಪನ್ನ ಕೊಡುತ್ತೆ ಅಂತ. ಪ್ರಕರಣದ ಮೊದಲ ಹಂತದ ತನಿಖೆ ಅಂತೂ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಪೂರ್ಣಗೊಳಿಸಿದ್ದಾರೆ. ಅದು ಕೂಡ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ್ದಾರೆ. ಆ ಒಂದು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿ ಈ ಒಂದು ವರದಿಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಾಗತ್ತೆ. ಇವತ್ತು ಎಸ್ಐಟಿ ಎಸ್ಪಿ ಜಿತೇಂದ್ರ ಕುಮಾರ್ ಅವರು ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಕೋರ್ಟ್ಗೆ ಈ ಒಂದು ವರದಿ ಸಲ್ಲಿಕೆಯಾಗುತ್ತೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಪ್ರಕರಣದ ಮೊದಲ ಹಂತದ ತನಿಖೆ ಸದ್ಯಕ್ಕೆ ಪೂರ್ಣಗೊಂಡಿದೆ. ಇವತ್ತು ಈ ಒಂದು ವರದಿ ಏನಿದೆ ಅದನ್ನ ಸಲ್ಲಿಕೆ ಕೂಡ ಮಾಡ್ತಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸತ್ಯ ಏನಂದ್ರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಉಚಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜುಲೈಯಲ್ಲಿ ಚೆನ್ನೈಯನ್ನ ದಾಖಲಾಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಮೊದಲ ಹಂತದ ಚಾರ್ಜ್ ಶೀಟ್ ಅಂದ್ರೆ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಅನ್ನ ಇವತ್ತು ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಕೋರ್ಟ್ ಮೊನ್ನೆ ಸ್ಟೇಯನ್ನ ಕೊಟ್ಟಿತ್ತು. ಮತ್ತೆ ತಿರ್ಗಾ ಕೋರ್ಟ್ ಇದನ್ನ ತನಿಖೆ ಮಾಡಬಹುದು. ಆದ್ರೆ ಯಾರು ಅರ್ಜಿದಾರರು ಇದ್ದಾರೆ, ಸೊ ಅವ್ರಿಗೆ ಕಿರುಕುಳ ನೀಡಬಾರ್ದು ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ಕೋರ್ಟ್ಗೆ ಇವತ್ತು ತನಿಖೆ ಮಾಡುವ ಸಾಧ್ಯತೆ ಇದೆ. ಈ ಸಂಬಂಧ ನಿನ್ನೆ ಗೃಹ ಸಚಿವರು ಸಿಎಂ ಅವ್ರ ಜೊತೆಗೆ ಸಹ ಮೀಟಿಂಗ್ ಮಾಡಿದ್ರು. ಮತ್ತೆ ಯಾರು ಪ್ರಣಬ್ ಮುಖರ್ಜಿ ಇದ್ದಾರೆ, ಸೊ ಅವರ ಜೊತೆನೂ ಸಭೆಯನ್ನ ಮಾಡಿ ಏನೆಲ್ಲ ಆಯ್ತು ಚಾರ್ಜ್ ಶೀಟ್ ಅಲ್ಲಿ ಅನ್ನೋದ್ರ ಬಗ್ಗೆ ನಿನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಬ್ರೀಫಿಂಗ್ ಅನ್ನ ಮಿನಿಸ್ಟರ್ ಸಿಎಂಗೆ ಮಾಡಿರುವಂತದ್ದು. ಹಾಗಾಗಿ ನಿನ್ನೆ ಹೇಳಿದ್ರು ಇವತ್ತೇ ಸಲ್ಲಿಕೆ ಮಾಡಬಹುದು ಅಥವಾ ನಾಳೆ ಸಲ್ಲಿಕೆ ಮಾಡಬಹುದು. ಕೋರ್ಟ್ ಸಲ್ಲಿಕೆ ಮಾಡಕ್ಕೆ ಈಗ ಅಧಿಕಾರಿಗಳಿಗೆ ಅಧಿಕಾರ ಇದೆ. ಯಾಕಂದ್ರೆ ಮೊನ್ನೆ ಕೋರ್ಟ್ ಸ್ಟೇಯನ್ನ ಕೊಟ್ಟಿತ್ತು. ನವೆಂಬರ್ 12 ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ಳಬಾರದು ಆರೋಪಿಗಳ ವಿರುದ್ಧ ಅದನ್ನ ವೆಕೆಟ್ ಮಾಡಿದೆ. ಅಂದ್ರೆ ಈಗ ತನಿಖೆಯನ್ನ ಮಾಡಬಹುದು, ಮತ್ತೆ ಚಾರ್ಜ್ ಶೀಟ್ ಅನ್ನ ಸಹ ಸಲ್ಲಿಸಬಹುದು, ಮತ್ತೆ ನೋಟಿಸ್ ಅನ್ನ ಸಹ ಇತರ ಆರೋಪಿಗಳು ಯಾರಾದ್ರೂ ಬಾಕಿ ಇದ್ರೆ ಅವ್ರಿಗೂ ಸಹ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಮಾಡಬಹುದು. ಆದ್ರೆ ಅರ್ಜಿದಾರ ಯಾರಿದ್ದಾರೆ, ಗಿರೀಶ್ ಪಟ್ಟಣ ಇರ್ಬೋದು, ಮಹೇಶ್ ಶೆಟ್ಟಿ ತಿರುಗೋಡಿ ಇರ್ಬೋದು, ಮತ್ತೆ ಜಯಂತ್ ಇರ್ಬೋದು, ಮತ್ತೆ ವಿಠಲ್, ಸೊ ಇವರು ಯಾರಿದ್ದಾರೆ ಇವ್ರಿಗೆಲ್ಲ ಕಿರುಕುಳ ಕೊಡಬಹುದು. ಅಂದ್ರೆ ತನಿಖೆ ನೆಪದಲ್ಲಿ ಕಿರುಕುಳ ಕೊಡಬಹುದು ಅಂತ ಮಾತ್ರ ಕೋರ್ಟ್ ಹೇಳಿದ್ರೆ ಆರ್ಥಿಕ ತನಿಖೆಗೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿತ್ತು. ಹಾಗಾಗಿ ಇವತ್ತು ಬೆಳ್ತಂಗಡಿ ಜಯಂತಿ ಕೋರ್ಟ್ಗೆ ಮಧ್ಯಾಹ್ನದ ನಂತರ ಒಂದು ತನಿಖೆ ಮಾಡುವ ಸಾಧ್ಯತೆ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಅದು ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಇನ್ನೂ ಸಹ ತನಿಖೆ ಪೂರ್ಣ ಆಗಿಲ್ಲ ಅಂದ್ರೆ ಮತ್ತೆ ಕೋರ್ಟ್ ಇಂದ ಅನುಮತಿಯನ್ನ ಪಡ್ಕೊಂತಾರೆ. ನಮ್ಮ ತನಿಖೆ ಇಲ್ಲ ಹಾಗಾಗಿ ಮತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದ ಸಮಯ ಬೇಕಂತ ಆಗ ಕೋರ್ಟ್ ಈಗ ಕೊಟ್ಟಿರುವಂತ ವರದಿಯನ್ನ ಇಟ್ಕೊಳ್ಳುತ್ತೆ. ಮತ್ತೆ ಪೂರ್ಣವಾಗಿ ಯಾವತ್ತು ಅವರು ವರದಿಯನ್ನ ಸಲ್ಲಿಕೆ ಮಾಡ್ತಾರೆ, ಸೊ ಅವತ್ತಿನಿಂದ ಕಂಪ್ಲೀಟ್ ಆಗುತ್ತೆ. ಆನಂತರ ಅದನ್ನ ಚಾರ್ಜಸ್ ಇರ್ಬೋದು, ಮತ್ತೆ ಕೋರ್ಟ್ ನಲ್ಲಿ ಇರ್ಬೋದು, ಮತ್ತೆ ಮುಂದಿನ ಹಂತದ ಕೋರ್ಟ್ ನಲ್ಲಿ ನಡೆಯುವಂತದ್ದು ಆಯ್ತು. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.